ನಮಸ್ತೆ, ನನ್ನ ಹೆಸರು ವಿದ್ಯಾಶ್ರೀ ಹಿರೇಮಠ್. ನನ್ನ ಅಪ್ಪನ ಹೆಸರು ಮಹಾಂತಯ್ಯ ಸ್ವಾಮಿ ಮತ್ತು ನನ್ನ ಅಮ್ಮನ ಹೆಸರು ಕಮಲಾಕ್ಷಿ. ನಂದು PUC KCD ಕಾಲೇಜಲ್ಲಿ ಕಲ್ತಿದ್ದು. ಈಗ ಡಿಗ್ರಿನ KE ಬೋರ್ಡ್ ಕಾಲೇಜ್ ಧಾರವಾಡದೊಳಗೆ ಕಲಿಯತ್ತೀನಿ. ಮತ್ತು ಇವತ್ತು ನಾವು ಜಿಯಾಲಜಿ ಮ್ಯೂಸಿಯಮಿಗೆ ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮನ ಕರ್ಕೊಂಡು ನಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದೆ. ಇಲ್ಲಿ ಅನೇಕ ಥರದಾದ ಎಲ್ಲ ಪ್ರಾಣಿಗಳದ್ದು ಹಲವು ರೀತಿಯ ವಿಷಯಗಳನ್ನು ತಿಳ್ಕೊಂಡು ನಮ್ಮಪ್ಪ ನಮ್ಮಮ್ಮಗೂ ತಿಳಿಸಿದ್ವಿ. ಇದರಿಂದ ನಂಗೆ ಖುಷಿ ಆಯಿತು. ಥ್ಯಾಂಕ್ ಯು. ನನ್ನ ಹೆಸರು SG ಉಷಾ. ನಾನು ಇದೇ ಕಾಲೇಜಲ್ಲಿ ಓದ್ತಾ ಇರೋದು, ಫೈನಲ್ ಇಯರ್. ಅಂದರೆ ಇಲ್ಲಿಗೆ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್. ಅದು ಅಪ್ಪ ಅಮ್ಮ ಜೊತೆ ಬರೋಂತಹ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂಥರ ಸಮುದ್ರದ ಒಳಗೆ ಹೋಗಿ ನೋಡಿ ಬಂದ ಅಷ್ಟೇ ಖುಷಿ ಆಯಿತು. ನೋಡಿದಂಗೆ ಆಯಿತು ಕೂಡ. ಎಷ್ಟೋ ವಿಷಯಗಳು ಗೊತ್ತಿರ್ತಕ್ಕಂತಹ ವಿಷಯಗಳನ್ನ ತಿಳ್ಕೊಂಡೆ. ಭಾಳಷ್ಟು ವಿಷಯಗಳನ್ನ ತಿಳ್ಕೊಬೇಕಂತ ಅನ್ನಿಸ್ತಾ ಇದೆ ಇವಾಗ ಬಂದಿದ್ದೇನೆ. ಆದ್ರೂ ಇನ್ನೂ ಎಷ್ಟೋ ಪ್ರಾಣಿ ಪಕ್ಷಿಗಳನ್ನ ನೋಡೋಕ್ಕಾಗಲ್ಲ, ಆದರೆ ಇಲ್ಲಿ ನೋಡೋಕೆ ಒಂದು ಒಳ್ಳೆಯ ಆಪರ್ಚುನಿಟಿ ಸಿಕ್ಕಂಗೆ ತುಂಬ ಖುಷಿ ಆಯಿತು ಎಲ್ಲರ ಜೊತೆ ನೋಡಿ. ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಈ ಸೈನ್ಸ್ ಮ್ಯೂಸಿಯಮ್ಮು ನಮ್ಮ ಕರ್ನಾಟಕ ಆರ್ಟ್ಸ್ ಕಾಲೇಜ್ನಾಗ ಐತಿ. ಅದ್ರ ಬಗ್ಗೆ ಅದರೊಳಗೆ ನಾವು ತಿಳ್ಕೊಂಡ್ಲೆ ಆದಂಥ ಎಷ್ಟೋ ವಿಷಯಗಳಿದಾವೆ ಅಂತಂದೇಳಿ ಬಂದು ಇಲ್ಲಿಗೆ ಬಂದ ಮೇಲೆ, ಅದು KCDಗೆ ಬಂದ ಮೇಲೆ ಇಲ್ಲಿ ನವೀನ್ ಕುಮಾರ್ ಸರ್ ಇಲ್ಲಿನ ಇನ್ಚಾರ್ಜ್ ವಹಿಸಿ ಅವ್ರು ನಮಗೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದರಿಂದ ಇದನ್ನ ನಾವು ಬಂದು ಜಸ್ಟ್ ನೋಡಿ ಹೋಗ್ಬೋದಿತ್ತು. ಆದರೆ ನಾವು ನೋಡಿದ್ರೆ ಜಸ್ಟ್ ನೋಡ್ಕೊಂಡು ಅಷ್ಟೇ ಹೋಗ್ಬೋದು, ಅದ್ರ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ಇವರೆಲ್ಲ ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದರಿಂದ ನಮಗೆ ಭಾಳ ಯೂಸ್ಫುಲ್ ಆಯಿತು. ಅದರಂತೆ ಸಮುದ್ರ ಒಳಗಿಂದು, ಸಮುದ್ರದ ಮೇಲಿನ ಜೀವಿಗಳು ಯಾವುವು, ನಮ್ಮ ಬಾಡಿ ಒಳಗೆ ಕತ್ತರಿಸಿದ್ರೂ ಮತ್ತು ಮರುಜೀವ ಪಡೆದುಕೊಂಡು ಬೆಳೆಯುವಂಥದ್ದು ಯಾವುದು, ಮತ್ತು ಪಾಪು ಗರ್ಭಧರಿಸಿದ ಒಬ್ಬ ತಾಯಿ ಅದು ಪ್ರಸವ ಹಂತದಿಂದ 9 ತಿಂಗಳವರೆಗೆ ಹೆಂಗಿರ್ತತಿ ಅದು ಆಗಲಿ, ಈ ಸ್ಕೆಲೆಟನ್ ಮತ್ತು ಪುರುಷ ಮತ್ತು ಮಹಿಳೆಯರಲ್ಲಿ ಏನು ಡಿಫ್ರೆನ್ಸ್ ಇರ್ತತಿ ಅದು ಆಗಲಿ, ಈ ನವಿಲಿಂದು ಗಂಡು ಮತ್ತು ಹೆಣ್ಣಿನ ನಡುವೆ ಏನು ವ್ಯತ್ಯಾಸ ಐತಿ, ಈ ಆನೆ ಯಾವುದ್ರ ಮೂಲಕ ತನ್ನ ಕಾನ್ವರ್ಜೇಷನ್ನ ಮಾಡ್ತೈತಿ ಅದು ಆಗಲಿ, ಇನ್ನು ಈ ಹಬ್ಬವು ನಮ್ಮದೇ ಕಾಲೇಜಿನಲ್ಲಿ ಸಾಕಿ ಬೆಳೆಸಿ ಅದನ್ನು ಈ ರೀತಿ ಶೋಗೆ ಇಟ್ಟಿರೋದಾಗಿರಲಿ, ಇನ್ನು ಇದೇ ಥರದ ಭಾಳ ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಅದಲ್ಲದೆ ಇದೇ ನಮ್ಮ ಕಾಲೇಜಿನಿಂದ ಇದೇ ಇನ್ಚಾರ್ಜ್ ವಹಿಸಿ ಅಂತ ನಮ್ಮ ಸರ್ ಆಗಿರ್ತಕ್ಕಂಥವರು ಮೊಲದ ಅದನ್ನ ಕೆಲವೊಂದು ರಿಡ್ಯೂಸ್ ಮಾಡಿ ಮತ್ತು ಅದನ್ನ ಚರ್ಮನ ಯಾವ ರೀತಿ ಹೊಂದಿಸಿ ನೋಡೋಕೆ ಅದು ಒರಿಜಿನಲ್ ಥರ ಐತಿ, ಇವನ್ನೆಲ್ಲ ತಿಳ್ಕೊಂಡ್ರೆ ಭಾಳ ಖುಷಿ ಆಯಿತು. ನಮ್ಮಲ್ಲಿ KCDಯಲ್ಲಿ ಇಂಥ ಪ್ರತಿಭೆಗಳಿದ್ದಾವೆ ಅನ್ನೋದನ್ನ ನಾವು ನೋಡಿ ಭಾಳ ಖುಷಿಪಟ್ವಿ. ಇವ್ರ ಆರ್ಟಿಕಲ್ಸ್ ಹಿಂಗೆ ಮುಂದುವರೆದು ಜನಪ್ರಿಯಗೊಳ್ಳಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಒಂದು ನಿಮಿಷ